ನಮಸ್ಕಾರ. ಸಿಗ್ನಲ್ಸ್ ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರಾಸೆಸಿಂಗ್ ಕನ್ನಡ ಮಾಲಿಕೆಯ ತರಗತಿಗಳಿಗೆ ತಮಗೆಲ್ಲ ಸುಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಬೇಸಿಕ್ ಆಪರೇಷನ್ಸ್ ಆನ್ ಸಿಗ್ನಲ್ಸ್, ಮುಖ್ಯವಾಗಿ ಇಂಡಿಪೆಂಡೆಂಟ್ ಆಕ್ಸಿಸ್ ಬಗ್ಗೆ ನೋಡಿದ್ವಿ. ಅಂದರೆ ಸಿಗ್ನಲ್ಲು ಯಾವ ರೀತಿ ವೈ ಆಕ್ಸಿಸ್ ಅಲ್ಲಿ ಬದಲಾವಣೆ ಹೊಂದುತ್ತೆ ಅಂತ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಆಪರೇಷನ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಹೊಂದುತ್ತೆ ಅನ್ನೋದನ್ನ ನೋಡೋಣ. ಇದರಲ್ಲಿ ಹೇಳಿದ ಹಾಗೆ ಆಪರೇಷನ್ ಆನ್ ದ ಟರ್ಮ್ ವಿದಿನ್ ದ ಬ್ರಾಕೆಟ್. ಉದಾಹರಣೆಗೆ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಇದ್ರೆ ನಾವು ಎಕ್ಸ್ ಆಫ್ ಟಿ ಅಂತ ಕರೆದ್ವಿ. ಡಿಸ್ಕ್ರೀಟ್ ಇದ್ರೆ ಎಕ್ಸ್ ಆಫ್ ಎನ್ ಅಂತ ಕರೆದಿದ್ವಿ. ಈ ಬ್ರಾಕೆಟ್ ಟರ್ಮ್ ಒಳಗಡೆ ನಾವು ಬೇರೆ ಬೇರೆ ಥರದ ಆಪರೇಷನ್ಗಳನ್ನ ಮಾಡ್ತೇವೆ. ಇಂದಿನ ತರಗತಿಯಲ್ಲಿ 4 ಆಪರೇಷನ್ಗಳನ್ನ ನೋಡೋಣ. ಒಂದು ರಿಫ್ಲೆಕ್ಷನ್, ಇನ್ನೊಂದು ಟೈಮ್ ಸ್ಕೇಲಿಂಗ್, ಟೈಮ್ ಶಿಫ್ಟಿಂಗ್, ಹಾಗೂ ಟೈಮ್ ಸ್ಕೇಲ್ ಮತ್ತು ಟೈಮ್ ಶಿಫ್ಟ್ ಇವೆರಡು ಸೇರಿ ಶಿಫ್ಟ್ ಪ್ಲಸ್ ಸ್ಕೇಲ್ ಟುಗೆದರ್ ಹೇಗಾಗತ್ತೆ ಅಂತ ನೋಡೋಣ. ಇದು ಇಂದಿನ ನಮ್ಮ ತರಗತಿಯ ವಿಷಯಗಳು. ಮೊದಲನೆಯದಾಗಿ ರಿಫ್ಲೆಕ್ಷನ್ ನೋಡೋಣ. ಔಟ್ಪುಟ್ ಆಫ್ ಸಿಗ್ನಲ್ ಈಸ್ ಮಿರರ್ ಇಮೇಜ್. ಅಂದರೆ ಪ್ರತಿಫಲವಾಗಿ ಪ್ರತಿಬಿಂಬ, ಒರಿಜಿನಲ್ ಸಿಗ್ನಲ್ ಇದ್ದ ಪ್ರತಿಬಿಂಬವನ್ನು ನಾವು ಇದರಲ್ಲಿ ರಿಫ್ಲೆಕ್ಷನ್ ಅಲ್ಲಿ ಕಾಣ್ತೇವೆ. ಮ್ಯಾಥಮೆಟಿಕಲಿ ಎಕ್ಸ್ ಆಫ್ ಟಿ, ವೈ ಆಫ್ ಟಿ ಸೇಮ್ ಆಫ್ ಎಕ್ಸ್ ಆಫ್ ಮೈನಸ್ ಟಿ, ಅಥವಾ ವೈ ಆಫ್ ಮೈನಸ್ ಟಿ ಇಸ್ ಎಕ್ಸ್ ಆಫ್ ಟಿ. ಡಿಸ್ಕ್ರೀಟ್ ಕೇಸಲ್ಲಿ ಎಕ್ಸ್ ಆಫ್ ಎನ್ ಇಸ್ ವೈ ಆಫ್ ಎನ್ ಇಸ್ ಎಕ್ಸ್ ಆಫ್ ಮೈನಸ್ 1. ಅಂದರೆ ನಮಗೆ ಈ ಥರ ಸಿಗ್ನಲ್ ಇದ್ದರೆ ಇದನ್ನು ನಾವು ರಿಫ್ಲೆಕ್ಟ್ ಮಾಡಿದಾಗ ಇದು ಈ ಥರ ಬರ್ತದೆ. ಅಂದರೆ ಇಲ್ಲಿ ಒಂದು ಕನ್ನಡಿ ಇಟ್ಟು ಈ ಸಿಗ್ನಲ್ ನೋಡಿದ್ರೆ ಕನ್ನಡಿಯಲ್ಲಿ ಹೇಗೆ ಕಾಣುತ್ತೆ, ಪ್ರತಿಬಿಂಬ, ಸಿಗ್ನಲ್ ಪ್ರತಿಬಿಂಬ ಹೇಗೆ ಕಾಣುತ್ತೆ ಆ ಥರ ಇಲ್ಲಿ ಬರುತ್ತೆ. ಕೆಲವೊಂದು ಸಿಗ್ನಲ್ ಪ್ರಾಸೆಸಿಂಗ್ ಅಪ್ಲಿಕೇಶನ್ಗಳಲ್ಲಿ ನಮಗೆ ಸಿಗ್ನಲ್ನ ಪ್ರತಿಬಿಂಬ ತೆಗೆದುಕೊಂಡು ನಂತರ ಅದರ ಮೇಲೆ ಆಪರೇಟ್ ಮಾಡಬೇಕಾಗತ್ತೆ. ಆದ್ರಿಂದ ಸಿಗ್ನಲ್ ರಿಫ್ಲೆಕ್ಷನ್ ಒಂದು ಯೂಸ್ಫುಲ್ ಆಪರೇಷನ್ ಆನ್ ದ ಸಿಗ್ನಲ್ಸ್. ತುಂಬ ಸುಲಭ. ಬರೀ ಎನ್ ಏನಿದೆ ಅಲ್ಲಿ ಮೈನಸ್ ಎನ್ ಹಾಕೋರಾಯ್ತು, ನಮಗೆ ಸಿಗ್ನಲ್ನ ಪ್ರತಿಬಿಂಬ ಸಿಗತ್ತೆ. ಎರಡನೆಯದು ಟೈಮ್ ಸ್ಕೇಲಿಂಗ್ ಅಂತ ಹೇಳ್ತೇವೆ. ಟೈಮ್ ಸ್ಕೇಲಿಂಗ್ ಅಂದರೆ ನಾವಿಲ್ಲಿ ನೋಡಿದ ಹಾಗೆ is on the time part of the signal, x-axis ಅಲ್ಲಿ. ಇದು results in the signal expansion or compression. ಅಂದರೆ ನಮ್ಮ ಮೂಲ ಸಿಗ್ನಲ್ ಈ ಥರ ಇರಬಹುದು. ಒರಿಜಿನಲ್ ಸಿಗ್ನಲ್ ಈ ಥರ ಇರಬಹುದು. ಇದು ನಮಗೆ ಎಕ್ಸ್ಪಾಂಡ್ ಆಗಿ ಬರಬಹುದು, ಇದು ದೊಡ್ಡದಾಗಬಹುದು, ಹಿಗ್ಗಬಹುದು, ಅಥವಾ ಇದು ಕುಗ್ಗಲೂಬಹುದು. ಇದು ಒರಿಜಿನಲ್, ಎಕ್ಸ್ಪಾಂಡ್ ಅಂಡ್ ಕಾಂಪ್ರೆಸ್ ಯಾವ ಥರ ಆದರೂ ಆಗಬಹುದು. ಹೇಗೆ ಬರುತ್ತೆ? ವೈ ಆಫ್ ಟಿ ಈಸ್ ಎಕ್ಸ್ ಆಫ್ ಎ ಟಿ, ಅಥವಾ ಎಕ್ಸ್ ಆಫ್ ಎನ್, ವೈ ಆಫ್ ಎನ್ ಇಸ್ ಎಕ್ಸ್ ಆಫ್ ಎ ಎನ್. ಇಲ್ಲಿ ಗಮನಿಸಿ, ಎ ಬ್ರಾಕೆಟ್ ಒಳಗಡೆ ಇದೆ. ಹಿಂದಿನ ತರಗತಿಯಲ್ಲಿ ನಾವು ಸಿಗ್ನಲ್ ಆಂಪ್ಲಿಫಿಕೇಶನ್ ನೋಡಿದಾಗ ಎ ಇಲ್ಲಿ ಹೊರಗಡೆ ಇಲ್ಲಿ ಇತ್ತು, ಹೀಗಾಗಿ ವೈ ಆಕ್ಸಿಸ್ ವೇರಿ ಆಗ್ತಿತ್ತು, ಇಲ್ಲಿ ಎಕ್ಸ್ ಆಕ್ಸಿಸ್ ವೇರಿ ಆಗುತ್ತೆ. ಯಾವಾಗ ಎಕ್ಸ್ಪಾಂಡ್ ಆಗುತ್ತೆ, ಯಾವಾಗ ಕಾಂಪ್ರೆಸ್ ಆಗುತ್ತೆ? ಇಫ್ ಎ ಇಸ್ ಗ್ರೇಟರ್ ದೆನ್ 1, ಎ ವ್ಯಾಲ್ಯೂ ಒಂದಕ್ಕಿಂತ ಜಾಸ್ತಿ ಇದ್ರೆ ಸಿಗ್ನಲ್ ಕಂಪ್ರೆಸ್ ಆಗುತ್ತೆ, ಈ ಥರ ಬರುತ್ತೆ. ಎ ವ್ಯಾಲ್ಯೂ ಲೆಸ್ ದೆನ್ 1, ಒಂದಕ್ಕಿಂತ ಕಡಿಮೆ ಇದ್ದರೆ ಎಕ್ಸ್ಪಾಂಡ್ ಆಗಿ ಸಿಗುತ್ತೆ. ಎ ಇಸ್ ಈಕ್ವಲ್ ಟು 1 ಇದ್ರೆ ಏನೂ ಆಗೋದಿಲ್ಲ, ವೈ ಇಸ್ ಈಕ್ವಲ್ ಟು ಎಕ್ಸ್ ಅಂತಾನೆ ಆಗ್ಬಿಡುತ್ತೆ. ಇಲ್ಲಿ ಡಿಸ್ಕ್ರೀಟ್ ಕೇಸ್ ಸಿಗ್ನಲ್ ಕೇಸ್ಗೆ ಒಂದು
ಎಕ್ಸ್ಟ್ರಾ ಪ್ಯಾರಾಮೀಟರ್ ಏನಂತಂದರೆ ಡಿಸ್ಕ್ರೀಟ್ ಸಿಗ್ನಲ್ ವೆನ್ ದ ಸಿಗ್ನಲ್ ಈಸ್ ಕಂಪ್ರೆಸ್ಡ್ there might be loss of information. ಕೆಲವೊಂದು ಸಿಗ್ನಲ್ ಸ್ಯಾಂಪಲ್ಗಳು ನಾಶವಾಗಬಹುದು. ಅದನ್ನು ನಂತರ ಎಕ್ಸಾಕ್ಟ್ ವ್ಯಾಲ್ಯೂ ಆಗಿ ನಮಗೆ ಎಸ್ಟಿಮೇಟ್ ಮಾಡಲು ಕಷ್ಟ ಸಾಧ್ಯವಾಗಬಹುದು. ಅದು ಒಂದು ಪಾಯಿಂಟನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಓಕೆ, ಇಲ್ಲಿ ನಮ್ಮದು ಒಂದು ಸಿಗ್ನಲ್ ಇದೆ. y of n is equal to n for n between 0 to 7. 0 0 1 1 2 2 3 3 ಹಾಗೆ 7ರವರೆಗೂ 7. ಇದಕ್ಕೆ ನಾವು ಒಂದು ಆಪರೇಷನ್ ನೋಡೋಣ. y ಆಫ್ n is x ಆಫ್ 2n ಅಂತ ಅಂದ್ಕೊಳ್ಳೋಣ. ಇದಕ್ಕೆ ಹೇಗೆ ಬರುತ್ತೆ ನೋಡೋಣ. ಇಲ್ಲಿ ನಾವು ಹಾಕಿದ್ರೆ y ಆಫ್ 0 x ಆಫ್ 0ನೇ ಬರುತ್ತೆ, ಅದು 1 ಸರಿಯಾ. ಹಾಗೂ y ಆಫ್ 1 ಏನಾಗುತ್ತೆ, x ಆಫ್ 2 ಇಂಟು 1 ಇದು 2. x ಆಫ್ 2 ಎಷ್ಟಿದೆ, 2i. y ಆಫ್ 2 x ಆಫ್ 2 ಇಂಟು 2 4 ಆಯಿತು. x ಆಫ್ 4 ಎಷ್ಟಿದೆ, ಇದು 4. y ಆಫ್ 3 x ಆಫ್ 2 ಇಂಟು 3 6, x ಆಫ್ 6 6 ಇದೆ, ಇದು 6 ಬಂತು. y ಆಫ್ 4 x ಆಫ್ 8 ಬರುತ್ತೆ, ಇದು ಡಿಫೈನ್ ಆಗಿಲ್ಲ, ಅನ್ಡಿಫೈನ್ಡ್. ಸೊ ಹೀಗಾಗಿ ನಮಗೆ ಎಕ್ಸ್ ಸಿಗ್ನಲ್ಲು 0 1 2 ಮತ್ತು 3 ಮಾತ್ರ ಡಿಫೈನ್ ಆಗಿದೆ. ಇದನ್ನು ನಾವು ಪ್ಲಾಟ್ ಮಾಡಿದ್ರೆ ನಮಗೆ ಈ ಥರ ಬರುತ್ತೆ. ಪ್ಲಾಟ್ ಮಾಡೋಣ, ಇದನ್ನ ಮಾಡೋಣ. ಇದನ್ನ ಮೊದಲು ವೈ ಆಕ್ಸಿಸ್ ಅಂತ ಹಾಕೊಳ್ಳೋಣ. ಇಲ್ಲಿ ಸ್ಟ್ರೈಟ್ ಲೈನ್ ಬರಲಿ, ಸ್ಕೇಲ್ ಇಡೋಣ. ಸೊ ಇದು ವೈ ಆಕ್ಸಿಸ್, ಇದು ನಮ್ದು ಎಕ್ಸ್ ಆಕ್ಸಿಸ್. ಸೊ y ಆಫ್ 0 0 ಇದೆ, y ಆಫ್ 1 2 ಇದೆ, 1 2 ಇದು 2. ಓಕೆ, y ಆಫ್ 2 ಎಷ್ಟಿದೆ, 4 ಇದೆ. y ಆಫ್ 2 ಇಲ್ಲಿ ಬಂತು, ಇದು 2, ಇದು 3, ಇದು 4 ಇಲ್ಲಿವರೆಗೂ. y ಆಫ್ 3 ಇದು ಬಂತು, y ಆಫ್ 3 ಎಷ್ಟಿದೆ, 6 ಇದೆ, ಇದು 4 5 6 ಇದು ಬಂತು. ಒಂದು ಜಾಸ್ತಿ ಆಯಿತು, ಇಲ್ಲಿ ಬರುತ್ತೆ ಸರಿನಾ. ಈಗ ಏನಾಯಿತು, ನಮಗೆ y ಆಫ್ 0 y ಆಫ್ 1 ಮತ್ತು y ಆಫ್ 2 ಮತ್ತು y ಆಫ್ 3 ಮಾತ್ರ ಇದೆ. ಓಕೆ, 0 ಇದು 1 ಇದು 2 ಇದು 3. 0 1 2 3. ನಮ್ಮ ಹಳೆಯ ಸಿಗ್ನಲ್ 7ಕ್ಕೆ ಡಿಫೈನ್ ಆಗಿತ್ತು, ಈಗ 3 ಮಾತ್ರ ಇದೆ. ಸಿಗ್ನಲ್ ಸಂಕುಚಿತವಾಗಿದೆ, ಕಾಂಪ್ರೆಸ್ ಆಗಿದೆ. ಅದು ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ನೀವು ಗಮನಿಸಿದ್ರೆ, ಈ ವ್ಯಾಲ್ಯೂ x is equal to 1, x is equal to 3, x is equal to 5, ಈ ವ್ಯಾಲ್ಯೂಗಳು ನಮಗೆ ಕಳೆದು ಹೋಗಿವೆ, ಅದು ನಮ್ಮ ಹತ್ರ ಇಲ್ಲ. ಇದೇ ರೀತಿ ನೀವು ಇದನ್ನು ಗಮನಿಸಿ ಪ್ಲಾಟ್ ಮಾಡಿ. ಒಂದು 2 ವ್ಯಾಲ್ಯೂ ಕೊಡ್ತೇನೆ. y ಆಫ್ n x ಆಫ್ 0.5n. ಈಗೇನಾಗುತ್ತೆ, y ಆಫ್ 0 is x ಆಫ್ 0, ತೊಂದರೆ ಇಲ್ಲ. y ಆಫ್ 1 x ಆಫ್ 0.5 ಇದು ಡಿಫೈನ್ ಆಗಿಲ್ಲ. ಹಾಗೆ y ಆಫ್ 2 is x ಆಫ್ 1, ಅದು 1. ಇದೇ ಥರ ಮಾಡ್ಕೊಂಡು ಹೋದರೆ y ಆಫ್ 14 is x ಆಫ್ 7, that is equal to 7. ಇದು ಮಧ್ಯದ್ದು ನೀವು ಮಾಡಿ ನೋಡ್ಬೋದು.
ನೀವು ಗಮನಿಸಿದ್ರೆ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಒರಿಜಿನಲ್ ಸಿಗ್ನಲ್ ಇಲ್ಲಿ 0 to 7 ಡಿಫೈನ್ ಆಗಿತ್ತು, ಈಗ 0 to 14 ಡಿಫೈನ್ ಆಗಿದೆ. ಸಿಗ್ನಲ್ ವಿಕಾಸ ಹೊಂದಿದೆ, ಎಕ್ಸ್ಪಾಂಡ್ ಆಗಿದೆ. ಆದರೆ ನಮಗೆ ಜಾಸ್ತಿ ಸಿಗ್ನಲ್ ಸಿಗ್ತಾ ಇಲ್ಲ, ಜಾಸ್ತಿ ವ್ಯಾಲ್ಯೂ ಸಿಗ್ತಾ ಇಲ್ಲ. 7 ವ್ಯಾಲ್ಯೂ ಇದೆ, ಬಟ್ ಮಧ್ಯ ಖಾಲಿ ಜಾಗ ಉಳ್ಕೊಂಡಿದೆ. ಎಫೆಕ್ಟಿವ್ಲಿ ಸಿಗ್ನಲ್ ಎಕ್ಸ್ಪಾಂಡ್ ಅಥವಾ ಕಾಂಪ್ರೆಸ್ ಆಗುತ್ತೆ ಎ ವ್ಯಾಲ್ಯೂ ಪ್ರಕಾರ. ಅದನ್ನು ನಾವು ಇಲ್ಲಿ ಹೇಳ್ತೀವಿ. ಮುಂದಿನದು ಟೈಮ್ ಶಿಫ್ಟಿಂಗ್. ಟೈಮ್ ಶಿಫ್ಟಿಂಗ್ ಅಂತಂದ್ರೆ ಸಿಗ್ನಲ್ ಅನ್ನ ಈಗ 0ಯಿಂದ 7ವರೆಗೆ ಇದ್ದದನ್ನ ಅದನ್ನ 2ರಿಂದ 9ರವರೆಗೂ ಮಾಡಬಹುದು, ಅಥವಾ -2ರಿಂದ -5ರವರೆಗೂ ಮಾಡಬಹುದು. ಇಲ್ಲಿ ಹೇಗೆ ಮಾಡ್ತೀವಿ? y of t is x of t minus k, y of n is x of n minus k. ಇಲ್ಲಿ ಡಿಸ್ಕ್ರೀಟ್ ಕೇಸ್ ಇದ್ರೆ k ವ್ಯಾಲ್ಯೂ ಇಂಟೀಜರ್ ಆಗೇ ಇರಬೇಕು. ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಅಲ್ಲಿ ಅದು 0.5 ಹಂಗೂ ಇರಬಹುದು. ಡಿಸ್ಕ್ರೀಟ್ ಅಲ್ಲಿ ಅದು ಸಾಧ್ಯ ಇಲ್ಲ. ಹೀಗೆ ಮಾಡಿದಾಗ ಏನಾಗುತ್ತೆ? ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ಕೆ, ಅದು ಪಾಸಿಟಿವ್ ಅಥವಾ ನೆಗೆಟಿವ್ ಪ್ರಕಾರ ಸಿಗ್ನಲ್ ಆಸ್ ಇಟ್ ಈಸ್ ಎಡಗಡೆ ಅಥವಾ ಬಲಗಡೆಗೆ ಶಿಫ್ಟ್ ಆಗುತ್ತೆ. ನೋಡೋಣ, ಇಲ್ಲಿ ಇದೇ ಸಿಗ್ನಲ್ ತಗೊಳ್ಳೋಣ. ಇದೇ ಸಿಗ್ನಲ್ ತಗೊಂಡು ನಾವು y of n is x of n minus k ತಾನೇ ಇದು ನಮ್ದು. ಓಕೆ, n minus k n minus 2 ಅಂತ ಇಟ್ಕೊಳ್ಳೋಣ. y of 0 x of 0 minus 2 ಇದು undefined. y of 1 x of 1 minus 2 minus 1 ಇದನ್ನು undefined. ಇವೆರಡು undefined. y of 2 ನೋಡೋಣ. y of 2 is x of 2 minus 2 0, ಅದು 0 ಬಂತು. y of 3 x of 3 minus 2 that is 1, x of 1 is 1. ಸೊ ಇದೇ ರೀತಿ ನೀವು ಚೆಕ್ ಮಾಡಿ. y of 4 2 ಬರುತ್ತೆ, y of 5 3 ಬರುತ್ತೆ, y of 6 4 ಬರುತ್ತೆ, y of 7 5 ಬರುತ್ತೆ, y of 8 6, y of 9 7, y of n for n greater than or equal to 10 undefined. ಇಲ್ಲ, ಯಾಕೆಂದ್ರೆ ನಮ್ಮ ಒರಿಜಿನಲ್ ಸಿಗ್ನಲ್ ಅನ್ಡಿಫೈನ್ಡ್. ಸೊ ಅದೇ ರೀತಿ ಮೈನಸ್ ಸ್ಥಳದಲ್ಲೂ ನಮಗೆ ಸೇಮ್ ಬರುತ್ತೆ. ಇದನ್ನು ನಾವು ಪ್ಲಾಟ್ ಮಾಡೋಣ. ಮತ್ತು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪ್ಲಾಟ್ ಮಾಡೋಣ. ಇದು ವೈ ಆಕ್ಸಿಸ್ 2 3 4 1 ಓಕೆ. ಇದಕ್ಕೆ ವ್ಯಾಲ್ಯೂ ಕೊಟ್ಕೊಂಡು ಹೋಗೋಣ. 0 1 2 3 4 5 6 7 8 ಇದು 9 1 2 3 4 5 6 7 ಸರಿಯಾ? ಈಗ 0 ಡಿಫೈನ್ ಆಗಿಲ್ಲ, 1 ಡಿಫೈನ್ ಆಗಿಲ್ಲ, 2 0 3 ಆನ್ವರ್ಡ್. 3ಗೆ 1 4 2 5ಕ್ಕೆ 3 6ಕ್ಕೆ 4 7ಕ್ಕೆ 5 8ಕ್ಕೆ 6
6 9ಕ್ಕೆ 7. ಇದು ನಮ್ಮ ಸಿಗ್ನಲ್. ನೀವು ಗಮನಿಸಿದ್ರೆ ಇದು ನಮ್ಮ ಒರಿಜಿನಲ್ ಸಿಗ್ನಲ್ ಥರಾನೇ ಇದೆ ಅಲ್ವಾ? ಅಲ್ಲೂ 0 1 2 3 4 5 6 7 ಇವೇ 7 ಪಾಯಿಂಟ್ಗಳಿತ್ತು, ವ್ಯಾಲ್ಯೂ ಸ್ಯಾಂಪಲ್ಸ್ ಇತ್ತು. ಇಲ್ಲೂ ಅದೇ 7 ಸ್ಯಾಂಪಲ್ಗಳು ಇದೆ. ಆದರೆ ನಮ್ಮ ಒರಿಜಿನಲ್ ಸಿಗ್ನಲ್ 0ಇಂದ ಇತ್ತು, ಇದು 2ರಿಂದ ಬಂದಿದೆ. ಎಫೆಕ್ಟಿವ್ಲಿ ಸಿಗ್ನಲ್ ಹ್ಯಾಸ್ ಶಿಫ್ಟೆಡ್ ರೈಟ್. ಸರಿಯಾ? ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತಂದ್ರೆ ಸಿಗ್ನಲ್ ಶಿಫ್ಟೆಡ್ ರೈಟ್ ಅಥವಾ ಆರಿಜಿನ್ ಹ್ಯಾಸ್ ಶಿಫ್ಟೆಡ್ ಲೆಫ್ಟ್. ಎರಡು ಹೆಚ್ಚು ಕಡಿಮೆ ಒಂದೇ. ನಮಗೆ ಯಾವ ಥರ ಅನುಕೂಲ ಆ ಥರ ಹೇಳ್ಬೋದು. ಸಿಗ್ನಲ್ ರೈಟ್ ಶಿಫ್ಟ್ ಆಗಿದೆ ಅಥವಾ ಆರಿಜಿನ್ ಲೆಫ್ಟ್ ಶಿಫ್ಟ್ ಆಗಿದೆ ಅಂತ. ಇದೇ ರೀತಿ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೇನೆ. ಏನಾಗುತ್ತೆ, y ಆಫ್ n x ಆಫ್ n +2 ಮಾಡಿ ನೋಡಿ ಏನು ಬರುತ್ತೆ. ಓಕೆ, ಉದಾಹರಣೆಗೆ n-2 ಇದ್ದಾಗ ಇದು 0 ಬರುತ್ತೆ, n-1 ಇದ್ದಾಗ ಇದು 1 ಬರುತ್ತೆ. ಆ ಥರ ನೀವು ವೇರಿ ಮಾಡಿ ಸಿಗ್ನಲ್ ಎಡಗಡೆಗೆ ಅಥವಾ ಆರಿಜಿನ್ ಬಲಗಡೆಗೆ ಶಿಫ್ಟ್ ಆಗತ್ತೆ. ಇದನ್ನೇ ನಾವು ಮುಂದಿನ 2 ಪಾಯಿಂಟ್ಗಳಲ್ಲಿ ಹೇಳ್ತಾ ಇದ್ದೀವಿ. ಇಫ್ ಕೆ ಈಸ್ ಪಾಸಿಟಿವ್ ಸಿಗ್ನಲ್ ಶಿಫ್ಟ್ ಟು ದ ರೈಟ್. ಕೆ ಪಾಸಿಟಿವ್ ಆಗಿದ್ರೆ ಸಿಗ್ನಲ್ ಬಲಗಡೆ ಶಿಫ್ಟ್ ಆಗುತ್ತೆ ಅಥವಾ ಆರಿಜಿನ್ ಎಡಗಡೆ ಶಿಫ್ಟ್ ಆಗುತ್ತೆ. ಕೆ ನೆಗೆಟಿವ್ ಇದ್ರೆ ಸಿಗ್ನಲ್ ಶಿಫ್ಟ್ ಟು ದ ಲೆಫ್ಟ್ ಅಥವಾ ಆರಿಜಿನ್ ಶಿಫ್ಟ್ ಟು ದ ರೈಟ್. ಇದು ಪಾಯಿಂಟ್ ಮಾಡ್ಬೋದು. ಈಗ ಹಿಂದಿನ ಎರಡನ್ನು ಟೈಮ್ ಶಿಫ್ಟಿಂಗ್ ಮತ್ತು ಟೈಮ್ ಸ್ಕೇಲಿಂಗ್ ಎರಡೂ ಒಟ್ಟಿಗೆ ಇದ್ದರೆ ಅಂದರೆ y ಆಫ್ t ಈಸ್ x ಆಫ್ at ಮೈನಸ್ b ಅಥವಾ y ಆಫ್ n ಈಸ್ x ಆಫ್ an ಮೈನಸ್ b. ಈ ಥರ ಇದ್ದಾಗ ಹೇಗೆ ಮಾಡಬೇಕು ಅಂತಂದರೆ ಮೊದಲು a1 ಅಂತ ಇದನ್ನ 1 ಅಂತ ಅಸ್ಯೂಮ್ ಮಾಡಿಕೊಂಡು v ಆಫ್ t ಈಸ್ x ಆಫ್ t ಮೈನಸ್ b ಅಂದರೆ ಸಿಗ್ನಲ್ ಶಿಫ್ಟ್ ಮಾಡಿ. ಮುಂಚೆ ಈ ಶಿಫ್ಟ್ ಮಾಡಿದ ಸಿಗ್ನಲ್ಗೆ ಎ ವ್ಯಾಲ್ಯೂ ಹಾಕಿ ಇದಕ್ಕೆ ಕಾಂಪ್ರೆಸೇಷನ್ ಎಕ್ಸ್ಪಾನ್ಷನ್ ಏನು ಮಾಡಬೇಕು ಅದು ಮಾಡಿ. ಹೀಗೆ ಮಾಡಿದ್ರೆ ನಮಗೆ ಸರಿಯಾದ ರಿಸಲ್ಟ್ ಬರುತ್ತೆ. ಇದನ್ನ ರಿವರ್ಸ್ ಮಾಡಿದ್ರೆ ಮೊದಲು ಇದು ಮಾಡಿ ಆಮೇಲೆ ಶಿಫ್ಟ್ ಮಾಡಿದ್ರೆ ನಮಗೆ ತಪ್ಪು ವ್ಯಾಲ್ಯೂಗಳು ಬರುತ್ತವೆ, ಸ್ಪೆಸಿಫಿಕಲಿ ಡಿಸ್ಕ್ರೀಟ್ ಕೇಸ್ ಸಿಗ್ನಲ್ ಅಲ್ಲಿ. ಇದನ್ನ ನೀವೇ ಮಾಡಿ ನೋಡಿ ಅಂತ ಹೇಳ್ತೇನೆ. ನಮ್ಮ ಇದೇ ಸಿಗ್ನಲ್ ತಗೊಳ್ಳಿ, ಇದೇ ಸಿಗ್ನಲ್ ತಗೊಳ್ಳಿ. ಈ ಸಿಗ್ನಲ್ ತಗೊಂಡು ನಮ್ಮ ಹಿಂದಿನ ಸಿಗ್ನಲ್, ಈ ಸಿಗ್ನಲ್ ತಗೊಂಡು ಸಮಥಿಂಗ್ ಲೈಕ್ ದಿಟ್ ನೀವೇನು ಟ್ರೈ ಮಾಡಿ ಅಂತಂದ್ರೆ y ಆಫ್ n ಇಸ್ x ಆಫ್ 2n ಮೈನಸ್ 3 ಈ ಥರ ಮಾಡಿ ನೋಡಿ. ಇದಕ್ಕೆ ಮೊದಲು ಇದು ಮಾಡಿ ಇದನ್ನು ಮಾಡಿ ನೋಡಿ, ಆಮೇಲೆ ಮೊದಲು ಇದು ಮಾಡಿ ಆಮೇಲೆ ಇದನ್ನ ಶಿಫ್ಟ್ ಮಾಡಿ ನೋಡಿ, ಹಾಗೂ ಎಕ್ಸಾಕ್ಟ್ ವ್ಯಾಲ್ಯೂ ಆಸ್ ಇಟ್ ಈಸ್ ಹಾಕೊಂಡು ನೋಡಿ ಏನು ಬರುತ್ತೆ. ನಾವು ಹೀಗೆ ಮಾಡಿದ್ರೆ ಸರಿಯಾದ ರಿಸಲ್ಟ್ ಬರುತ್ತೆ ಅಂತ ವೆರಿಫೈ ಮಾಡಬಹುದು. ಇದನ್ನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ, ನಾನಿಲ್ಲಿ ಡೆಮಾನ್ಸ್ಟ್ರೇಷನ್ ತೋರಿಸೋದಿಲ್ಲ. ಸೊ ಇಂದಿನ ತರಗತಿಯಲ್ಲಿ ನಾವು 4 ಆಪರೇಷನ್ ಆನ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ನೋಡಿದ್ವಿ. ಮೊದಲನೆಯದು ರಿಫ್ಲೆಕ್ಷನ್, ಪ್ರತಿಬಿಂಬ, ಸಿಗ್ನಲ್ ಶಿಫ್ಟ್ ರಿವರ್ಸ್ ಆಗುತ್ತೆ. ಇನ್ನೊಂದು ಟೈಮ್ ಸ್ಕೇಲಿಂಗ್, ಇದು ಸಿಗ್ನಲ್ ಎಕ್ಸ್ಪಾಂಡ್ ಅಥವಾ ಕಾಂಪ್ರೆಷನ್ ಮಾಡುತ್ತೆ. ಇದಕ್ಕೆ ಉದಾಹರಣೆ ಬೇಕು ಅಂತಂದರೆ ಸಿನಿಮಾಗಳಲ್ಲಿ ನೋಡೋ ನಾವು ಫಾಸ್ಟ್ ಮೂಮೆಂಟು ಅಥವಾ ಸ್ಲೋ ಮೋಷನ್ ಅಲ್ಲಿ ಇದೇ ಥರದ ಟೆಕ್ನಿಕ್ಗಳನ್ನ ಬಳಸ್ತಾರೆ. ಟೈಮ್ ಶಿಫ್ಟಿಂಗ್ ಸಿಗ್ನಲ್ನ ಸ್ವಲ್ಪ ಡಿಲೇ ಮಾಡ್ಬೋದು ಅಥವಾ ಮೊದಲು ಮಾಡಿಸ್ಬೋದು. ಹಾಗೂ ಶಿಫ್ಟ್ ಮತ್ತು ಸ್ಕೇಲ್ ಒಟ್ಟಿಗೆ ಆದರೆ ಹೇಗಾಗುತ್ತೆ, ಇದರಿಂದ 4ಗಳನ್ನ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಬೇರೆ ಬೇರೆ ಥರದ ಸಿಗ್ನಲ್ಗಳನ್ನ ನೋಡೋಣ. ಧನ್ಯವಾದಗಳು.